ಮೇಯ್ನು ಇದ್ರ ಬಗ್ಗೆ ಹೇಳೋದಾದರೆ ಯೂಸರ್ ಐ ಡಿ ಪಾಸ್ವರ್ಡು ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಅನ್ನೋರ್ಗೆ ಮಾತ್ರ ಒಂದು ಅವ್ರಿಗೆ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ. ಬಟ್ ಇದೆಲ್ಲ ಒಂದು ಸರ್ಕಾರದಿಂದ ಆಗ್ತಿರುವಂಥ ಒಂದು ಕೆಲಸಗಳು, ಅರ್ಥ ಆಯ್ತಾ. ಹಲೋ ಗೈಸ್, ಆಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಕಾಮೆಂಟ್ಗಳನ್ನು ಮಾಡಿದ್ದೀರಾ. ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜು ಸಹ ಮಾಡಿದ್ದೀರಾ. ಬಟ್ ಆದರೆ ಏನರ ಬಗ್ಗೆ ಹೆಚ್ಚಾಗಿ ಕಾಮೆಂಟ್ ಬಂದಿದೆ, ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ರೇಷನ್ ಕಾರ್ಡ್ ಬಗ್ಗೆ ಕೆಲವೊಂದು ಡೌಟ್ಸ್ಗಳನ್ನ ಕೇಳಿದ್ದೀರಾ, ಅರ್ಥ ಆಯ್ತಾ. ಇತ್ತೀಚೆಗೆ ಒಂದು 3 ದಿನದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ರೇಷನ್ ಕಾರ್ಡ್ ಪಬ್ಲಿಕ್ ಲಾಗಿನ್ನಲ್ಲಿ ಬಿಟ್ಟಿದ್ರು, ಈಗ ಒಂದು ಅದಕ್ಕೆ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳ್ತಿದೆ, ಅರ್ಥ ಆಯ್ತಾ. ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಒಂದು ಕ್ಲಾರಿಟಿ ಇರೋದಿಲ್ಲ, ಎಲ್ಲಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಪಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ತುಂಬ ಇಂಪಾರ್ಟೆಂಟ್, ಯಾರಿಗೆ ಈ ಒಂದು ಆಕ್ಸೆಸರೀಸ್ ಯಾರು ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ, ಗ್ರಾಮವನ್ನು ಕೊಟ್ಟಿರ್ತಾರೆ, ಕರ್ನಾಟಕವನ್ನು ಕೊಟ್ಟಿರ್ತಾರೆ, ಬೆಂಗಳೂರನ್ನು ಕೊಟ್ಟಿರ್ತಾರೆ, ಅಥವಾ ಬೇರೆ ಇನ್ನೆಲ್ಲಾದರೂ ಅರ್ಜಿಯನ್ನು ಸಲ್ಲಿಸ್ಬೋದಾ, ಅಥವಾ ಅಕಸ್ಮಾತ್ ಇನ್ನು ಸೈಬರ್ ಸೆಂಟರ್ಗಳಲ್ಲಿ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಆಗಿರ್ಬೋದು, ಅಂದರೆ ಇಷ್ಟು ಗ್ರಾಮವನ್ನು ಕರ್ನಾಟಕವನ್ನು ಇಷ್ಟು ಬಿಟ್ಟು ಇನ್ನು ಮಿಕ್ಕಿರುವಂಥ ಒಂದು ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿನ ಬಿಡುವುದಿಲ್ವಾ, ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಡೌಟ್ಸ್ಗಳಿರ್ತದೆ, ಒಂದು ಕ್ವಶನ್ಸ್ಗಳು ಇದ್ದೇ ಇರ್ತವೆ, ಅರ್ಥ ಆಯ್ತಾ. ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನೀವು ಲೈಕ್ ಮಾಡೋದ್ರಿಂದ ನಮಗೂ ಸ್ವಲ್ಪ ಮೋಟಿವೇಟ್ ಬೂಸ್ಟ್ ಆಗುತ್ತೆ, ಅದಕ್ಕೋಸ್ಕರನೇ ವಿಡಿಯೋ ಮಾಡೋದನ್ನು ನಿಲ್ಲಿಸಿದೆ, ಅರ್ಥ ಆಯ್ತಾ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೂ ಸ್ವಲ್ಪ ಮೋಟಿವೇಟ್ ಬೂಸ್ಟ್ ಆಗುತ್ತೆ. ದಯವಿಟ್ಟು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿಬಿಡಿ, ಅರ್ಥ ಆಯ್ತಾ. ಓಕೆ ಗೈಸ್, ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಜಾಸ್ತಿ ತಡ ಮಾಡೋದು ಬೇಡ, ಯಾಕೆಂದರೆ ಈಗಲೇ ಸುಮಾರು ದಿನ ತಡ ಮಾಡಿದ್ದೀನಿ, ಕ್ಷಮೆ ಇರಲಿ, ಅರ್ಥ ಆಯ್ತಾ. ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು. ಈ ರೇಷನ್ ಕಾರ್ಡ್ ತಿದ್ದುಪಡಿ ಹೊಸ ಅರ್ಜಿಗಳು ಮುಂಚೆ ಎಲ್ಲ ಒಂದು ಟೈಮಿಂಗ್ಸ್ನಲ್ಲಿ ಬಿಡ್ತಾಯಿದ್ರು, ಏನೋ ಪ್ರಾಬ್ಲಮ್ ಇರ್ತಿರಲಿಲ್ಲ. ತಿಂಗಳಿಗೆ 3 ಸಾರಿ ಬಿಡ್ತಾಯಿದ್ರು, 2 ಸಾರಿ ಬಿಡ್ತಾಯಿದ್ರು, ಕೆಲವೊಂದು ಸಾರಿ 1 ಗಂಟೆ 2 ಗಂಟೆ ಬಿಡ್ತಾಯಿದ್ರು. ಅಂದರೆ 3 ದಿನ ಬಿಟ್ಟು 2 ಅವರ್ ಬಿಟ್ಟರೆ ಹೆಚ್ಚು, ಅರ್ಥ ಆಯ್ತಾ. ಆದರೆ ಮೊನ್ನೆ ಒಂದು 2 ದಿನ ಶುಕ್ರವಾರ ಶನಿವಾರ 2 ದಿನ ಏನಾಗಿತ್ತು ಅಂದರೆ, ಒಂದು ಪಬ್ಲಿಕ್ ಲಾಗಿನ್ನಲ್ಲೂ ಸಹ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು ಬಿಟ್ಟಿದ್ರು, ಅರ್ಥ ಆಯ್ತಾ. ಸುಮಾರು 4 ಗಂಟೆ ಒಂದು ದಿನ ಬಿಟ್ಟಿದ್ರು, 7 ಗಂಟೆ ತನಕ ಒಂದು ದಿನ ಬಿಟ್ಟಿದ್ರು, ಸುಮಾರು ಟೈಮಿಂಗ್ಸ್ನಲ್ಲಿ ಬಿಟ್ಟಿದ್ರು. ಆದರೆ ಆ ಟೈಮ್ನಲ್ಲಿ ಸರ್ವರು ಇತ್ತು, ನಿಧಾನಕ್ಕೆ ಸ್ಮೂತಾಗಿ ವರ್ಕ್ ಆಗ್ತಿತ್ತು, ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ. ದಿನಕ್ಕೆ ಒಂದು 4 ರಿಂದ 5 6 ಈ ಥರ ಒಂದು ಮಾಡ್ಬೋದಾಗಿತ್ತು, ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಇದ್ರು, ಅರ್ಥ ಆಯ್ತಾ. ಈ ಥರ ಒಂದು ಪ್ರಾಬ್ಲಮ್ ಇತ್ತು. ಬಟ್ ಆದರೆ ಈಗ ಏನಾಗಿದೆ ಅಂದರೆ, ಶನಿವಾರ ಎಲ್ಲ ಕ್ಲಿಯರ್ ಆಯಿತು. ಶನಿವಾರ ಸಂಜೆಯಿಂದ ಏನಾಗ್ತಿದೆ, ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಕೇಳ್ತಿದೆ. ಇದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದೇ ರೀತಿ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳೋದ್ರಿಂದ ನಮಗೇನಾದರೂ ರೇಷನ್ ಕಾರ್ಡು ಕೊಡ್ತಾರಾ ಅಥವಾ ಇರೋದಿಲ್ವಾ, ಅಥವಾ ಮೇನ್ ತುಂಬ ಇಂಪಾರ್ಟೆಂಟ್, ಯೂಸರ್ ಐ ಡಿ ಪಾಸ್ವರ್ಡ್ ಎಲ್ಲಿ ಪಡ್ಕೊಳ್ಬೇಕಾಗುತ್ತೆ, ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಅರ್ಥ ಆಯ್ತಾ. ಮೇಯ್ನು ಇದ್ರ ಬಗ್ಗೆ ಹೇಳೋದಾದರೆ, ಯೂಸರ್ ಐ ಡಿ ಪಾಸ್ವರ್ಡು ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಅನ್ನೋರ್ಗೆ ಮಾತ್ರ ಒಂದು ಅವ್ರಿಗೆ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ. ಇನ್ನು ಮಿಕ್ಕಿರುವಂಥ ಒಂದು ಸೈಬರ್ ಸೆಂಟರ್ಗಳಿಗೆ ಯೂಸರ್ ಐ ಡಿ ಪಾಸ್ವರ್ಡ್ ಸಿಗೋದಿಲ್ಲ, ಅರ್ಥ ಆಯ್ತಾ. ಅವ್ರು ಕೊಡೋದು ಸಹ ಇಲ್ಲ, ಅರ್ಥ ಆಯ್ತಾ. ಯಾಕೆಂದರೆ ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಈ ಥರ ಒಂದು ಸಮಸ್ಯೆಗಳು ಆಗ್ತಾನೆ ಇರ್ತವೆ, ಎಲ್ಲೂ ಸಹ ಏನೂ ಮಾಡೋದಕ್ಕೆ ಆಗ್ತಾನೆ ಇಲ್ಲ. CSC ಸರ್ವಿಸ್ ಸೆಂಟರ್ಗಳಾಗಿರ್ಬೋದು, ಮಾಮೂಲಿ ಸೈಬರ್ ಸೆಂಟರ್ಗಳಿಗೆ ಒಂದು ಸೇವಾ ಸಿಂಧು ಲಾಗಿನ್ ಕೊಟ್ಟಿಲ್ಲ. ಅಂದರೆ ಸೇವಾ ಸಿಂಧು ಲಾಗಿನ್ ಅಂದರೆ ಒಂದು ಸಿಟಿಸನ್ ಲಾಗಿನ್ ಇದೆ, ಪ್ರತಿಯೊಬ್ಬರು ಸಹ ಲಾಗಿನ್ ಆಗ್ಬೋದು. ಬಟ್ ಆದರೆ ಒಂದು ಅಫಿಷಿಯಲ್ ಆಗಿ ಸರ್ಕಾರದಿಂದ ಕೊಡುವಂಥ ಒಂದು ಸೇವಾ ಸಿಂಧು ಲಾಗಿನ್ ಕೊಟ್ಟಿಲ್ಲ. ಕರ್ನಾಟಕ ಸರ್ಕಾರದಿಂದ ಏನೇ ಒಂದು ಸೌಲಭ್ಯ ಬಂದರೂ CSC ಸರ್ವಿಸ್ ಸೆಂಟರ್ಗಳಿಗೆ ನೀಟಾಗಿ ಬರೋದಿಲ್ಲ. ಅದೇ ರೀತಿ ನಾರ್ಮಲ್ ಸರ್ವಿಸ್ ಸೆಂಟರ್ ಸೈಬರ್ ಸೆಂಟರ್ಗಳಿಗೆ ಏನಿರ್ತಾವೋ ಅಂಥವಕ್ಕೆಲ್ಲ ಅಪ್ಲಿಕೇಶನ್ಸ್ಗಳೇ ಬರೋದಿಲ್ಲ. ಇದು ಒಂದು ಮೇಜರ್ ಸಮಸ್ಯೆ ಅಂತಲೇ ಹೇಳ್ಬೋದು. ಇದು ಏನಕ್ಕೆ ಈ ಥರ ಮಾಡ್ತಿದ್ದಾರೋ ಗೊತ್ತಿಲ್ಲ. ಎಷ್ಟೋ ಜನ ಸೈಬರಲ್ಲಿ ಜೀವನ ಕಟ್ಕೊಂಡಿರ್ತಾರೆ, ಎಷ್ಟೋ ವರ್ಷಗಳಿಂದ ಸೈಬರ್ನ ನಡೆಸ್ಕೊಂಡು ಬಂದಿರ್ತಾರೆ. ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ಗಳಿಗೆ ಸಿಕ್ಕಾಪಟ್ಟೆ ಲಾಸ್ ಫೇಸ್ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗ್ತಿದೆ. ಬಟ್ ಇದೆಲ್ಲ ಒಂದು ಸರ್ಕಾರದಿಂದ ಆಗ್ತಿರುವಂಥ ಒಂದು ಕೆಲಸಗಳು, ಅರ್ಥ ಆಯ್ತಾ. ಯಾಕೆಂದರೆ ಸೇವಾ ಸಿಂಧು ತೆಗೆದ್ರು ಮೊದಲು CSCಯಿಂದ, ಸೇವಾ ಸಿಂಧು ಆಗಿದ ತಕ್ಷಣ ಈಗ ಸರ್ಕಾರದಿಂದ ಏನೇ ಸೌಲಭ್ಯ ಬಂದ್ರೂ ಸಹ ಗ್ರಾಮವನಿಗೆ ಕರ್ನಾಟಕವನ್ನೇ ಬೆಂಗಳೂರುವನಿಗೆ ಇಷ್ಟು ಒಂದು 3 ನಾಗರಿಕ ಸೇವಾ ಕೇಂದ್ರಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಇನ್ನು ಮಿಕ್ಕಿರುವಂಥ ಒಂದು ಸೈಬರ್ ಸೆಂಟರ್ಗಳಿಗೆ ಕ್ಯಾರೆ ಅಂತಿಲ್ಲ ಗುರು, ಅರ್ಥ ಆಯ್ತಾ. ಮಿಕ್ಕಿರುವಂಥ ಸೈಬರ್ ಸೆಂಟರ್ಗಳು ಆಧಾರ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಅಂದರೆ ಅಡ್ರೆಸ್ ತಿದ್ದುಪಡಿ ಆಗಿರ್ಬೋದು, ಅಥವಾ ಆಯುಷ್ಮಾನ್ ಭಾರತೂ ಆಗ್ತಿಲ್ಲ, ಅದನ್ನು ಸಹ ಸಿಟಿಸನ್ ಲಾಗಿನಲ್ಲೇ ಮಾಡಬೇಕು. ಇದು ಒಂದು ಎಂಥ ಪರಿಸ್ಥಿತಿನೂ ಗೊತ್ತಿಲ್ಲ. ಸೆಂಟ್ರಲ್ ಗೌರ್ಮೆಂಟು ಆಯುಷ್ಮಾನ್ ಭಾರತ್ ಕಾರ್ಡು ಅದನ್ನು ಸಹ ಆಗ್ತಿಲ್ಲ CSCನಲ್ಲಿ. ಇದು ಇನ್ನೆಷ್ಟರ ಮಟ್ಟಿಗೆ ಆಗ್ತಿದೆಯೋ ನನಗಂತೂ ಗೊತ್ತಿಲ್ಲ ಗುರು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಮುಂಚೆಲ್ಲ CSC ಅಂದರೆ ಒಂದು ಬ್ರ್ಯಾಂಡು, CSC ಅಂದರೆ ಒಂಥರ ಏನೋ ದೊಡ್ಡ ಇದ್ರದ್ದು ಸಾಧನೆ ಥರ ID ಪಡ್ಕೊಬಿಟ್ರೆ. ಬಟ್ ಈಗ ಆ IDಗೆ ವ್ಯಾಲ್ಯೂ ಅನ್ನೋದೇ ಇಲ್ಲ. ಯಾರು ಬೇಕಾದರೂ ID ತೊಗೊಳ್ಬೋದು, ಯಾರು ಬೇಕಾದ್ರೂ ಅದರಲ್ಲಿ ಸರ್ವಿಸ್ಗಳೇ ಇಲ್ಲ ಕರೆಕ್ಟಾಗಿ ಹೇಳಬೇಕು ಅಂದರೆ. ಯಾವುದೋ ಸೆಂಟ್ರಲ್ ಗೌರ್ಮೆಂಟಿಂದ ಸರ್ವಿಸ್ಗಳೇನಾದರೂ ಬಿಟ್ಟರೆ
ಕೆಲವೊಂದು ಸರ್ವಿಸ್ಗಳು ಬರಬಹುದು, ಸಿಗಬಹುದು, ಅಷ್ಟೇ ಹೊರತು ಇನ್ಯಾವ ಸರ್ವಿಸ್ಗಳೇ ಕೊಡ್ತಾ ಇಲ್ಲ ಅದರಲ್ಲಿ ಕರ್ನಾಟಕದಿಂದ. ಇದೊಂದು ಮೇಜರ್ ಪ್ರಾಬ್ಲಮ್ ಪ್ರತಿಯೊಬ್ಬ ಸೈಬರ್ ಸೆಂಟ್ರವರೆಗೂ ಸಹ ಒಂದು ಫೇಸ್ ಮಾಡ್ತಿರುವಂಥ ಒಂದು ಪ್ರಾಬ್ಲಮ್ಗಳಂತಲೇ ಹೇಳ್ಬೋದು. ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರನ್ನು ಇಂಥವಕ್ಕೆಲ್ಲ ಏನೂ ಸಮಸ್ಯೆಗಳಾಗ್ತಿಲ್ಲ. ಯಾಕೆಂದರೆ ಈ ಒಂದು ಸೇವೆಗಳನ್ನು ಕಿತ್ಕೊಂಡು ಅವ್ರಿಗೆ ಕೊಡ್ತಾ ಇರುವಂಥದ್ದು ನಮ್ಮ ಸರ್ಕಾರ. ಅವ್ರಿಗೂ ಕೊಡಲಿ, ನಮಗೂ ಕೊಡಲಿ, ಅರ್ಥ ಆಯ್ತಾ? ಅವ್ರ ಬಿಸ್ನೆಸ್ ಅವ್ರದ್ದು, ನಮ್ಮ ಬಿಸ್ನೆಸ್ ನಮ್ಮದು, ಅರ್ಥ ಆಯ್ತಾ? ಬಟ್ ಆದರೆ ಈ ಥರ ಮಾಡೋದು ಸಿಕ್ಕಾಪಟ್ಟೆ ದೊಡ್ಡ ನಷ್ಟ ಎದುರಾಗ್ತಿದೆ ಪ್ರತಿಯೊಬ್ಬ ಸೈಬರ್ ಸೆಂಟರ್ಗಳಿಗೂ, ಪ್ರತಿಯೊಬ್ಬರಿಗೂ ಸಹ, ಅರ್ಥ ಆಯ್ತಾ? ಈಗ ಒಂದು ಸೈಬರ್ಗಳಲ್ಲಿ ಒಂದು 500 ರೂಪಾಯಿ, 1000 ರೂಪಾಯಿ, 1,500 ರೂಪಾಯಿ ಮಾಡೋದು ಹೆವಿ ರಿಸ್ಕ್ ಆಗ್ಬಿಟ್ಟಿದೆ, ಅರ್ಥ ಆಯ್ತಾ? ಈ ಥರ ಒಂದು ಪರಿಸ್ಥಿತಿಗಳು ಸಿಕ್ಕಾಪಟ್ಟೆ ಇದೆ, ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಅರ್ಥ ಆಯ್ತಾ? ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಪಾಸ್ವರ್ಡು, ಒಂದು ಯೂಸರ್ ಐ ಡಿಯನ್ನು ಕೊಟ್ಟು ಅದಕ್ಕೆ ಸಪ್ರೇಟಾಗಿ ಒಂದು ವೆಬ್ಸೈಟನ್ನು ಅಂದರೆ ಲಿಂಕನ್ನು ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ಅದ್ರ ಪ್ರಕಾರನೇ ಆಗಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಫ್ಯೂಚರಲ್ಲಿ ಯಾವ ಥರ ಇರುತ್ತೋ ಗೊತ್ತಿಲ್ಲ, ಅರ್ಥ ಆಯ್ತಾ? ಈಗ ಪ್ರೆಸೆಂಟ್ ಏನಪ್ಪ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಗ್ರಾಮವನ್ನು, ಕರ್ನಾಟಕವನ್ನು ಮತ್ತು ಬೆಂಗಳೂರು ಒನ್ಗಳಿಗೆ ಒಂದು ಯೂಸ್ ರೆಡಿ ಪಾಸ್ವರ್ಡನ್ನು ಕೊಟ್ಟಿರ್ತಾರೆ ಫುಡ್ಡು ಆಫೀಸ್ ಕಡೆಯಿಂದ. ಅದ್ರ ಕಡೆಯಿಂದನೇ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಯಾಕೆ ಅಂದರೆ ಬೇರೆ ಎಲ್ಲೂ ಸಹ ಆಗೋದಿಲ್ಲ, ಅರ್ಥ ಆಯ್ತಾ? ಎಷ್ಟೋ ಜನ ಸೈಬರ್ ಸೆಂಟರ್ಗಳಿಗೆ ಬಂದು ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು ಮಾಡಿಕೊಡಿ ಅಂತ ಸಿಕ್ಕಾಪಟ್ಟೆ ಜನ ಕಾಮೆಂಟನ್ನು ಮಾಡ್ತಾ ಇರ್ತೀರ. ಇನ್ನೊಂದು ಆಫೀಸಿಗೆ ಬಂದು ವಿಸಿಟು ಸಹ ಮಾಡ್ತೀರ, ಆಗೋದಿಲ್ಲ, ಅರ್ಥ ಆಯ್ತಾ? ಯಾಕೆಂದರೆ ನಮ್ಮ ಸರ್ಕಾರ ಎಡವಟ್ಟನ್ನು ಮಾಡಿದೆ, ಏನೋ ಮಾಡೋದಕ್ಕಾಗ್ತಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಸೈಬರ್ ಸೆಂಟರ್ವರೆಗೂ ಸಹ ಸಿಕ್ಕಾಪಟ್ಟೆ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಇದುವರೆಗೂ ಸಹ ಯಾವುದು ರೇಷನ್ ಕಾರ್ಡ್ ಕರೆಕ್ಟಾಗಿ ಆಗೇ ಇಲ್ಲ ಗುರು. ಒಂದು ಶುಕ್ರವಾರ, ಶನಿವಾರ ಬಿಟ್ಟರೆ ಇನ್ಯಾವ ರೇಷನ್ ಕಾರ್ಡ್ಗಳೇ ಕರೆಕ್ಟಾಗಿ ಆಗ್ತಾನೇ ಇರಲಿಲ್ಲ, ಅರ್ಥ ಆಯ್ತಾ? ಅದೇ ಒಂದು ಸರ್ವರ್ ಬಿಲ್ಡ್ ಮಾಡಬೇಕು ಅಥವಾ ಇನ್ನೇನಾದರೂ ಉದ್ದೇಶ ಇಟ್ಕೊಂಡು ತೆಗ್ದಿದ್ದಾರೆ ಅನ್ನೋ ಗೊತ್ತಿಲ್ಲ. ಬಟ್ ಆದರೆ ಫ್ಯೂಚರಲ್ಲಿ ಈ ಒಂದು ಪ್ರಾಬ್ಲಮ್ ಬರಬಹುದು, ಅರ್ಥ ಆಯ್ತಾ? ಈಗ ಸಿಟಿ ಒಳಗಡೆ ಇರೋರು ಕರ್ನಾಟಕವನಿಗೆ ವಿಸಿಟ್ ಮಾಡಿ ಅಲ್ಲಿ ಕ್ರೌಡ್ ಉಂಟು ಮಾಡಿದ್ರೆ ಅವರು ಕೆಲಸನಾದರೂ ಕರೆಕ್ಟಾಗಿ ಮಾಡಿಕೊಡ್ತಾರ? ಎಲ್ಲ ಸೈಬರ್ ಸೆಂಟರ್ಗಳಿಗೂ ಒಂದು ಯೂಸ್ ಐ ಡಿ ಪಾಸ್ವರ್ಡನ್ನು ಕೊಟ್ಟು ಅದೇ ಥರ ಬಿಟ್ಟರು ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ, ಅರ್ಥ ಆಯ್ತಾ? ಸತ್ರ ಅದೇ ರೀತಿ ರೇಷನ್ ಕಾರ್ಡು ಒಂದು ಅಪ್ರೂವಲ್ನು ಸಹ ಮಾಡ್ತಾ ಇದ್ದಾರೆ. ಹೋಗಿ ಕೂಡಲೇ ಇಮಿಡಿಯೇಟ್ಲಿ ರೇಷನ್ ಕಾರ್ಡ್ ಅಪ್ರೂವಲ್ನು ಸಹ ಮಾಡಿಸ್ಕೊಳ್ಳಿ. ಯಾರೆಲ್ಲ ರೇಷನ್ ಕಾರ್ಡ್ ಅಪ್ರೂವಲ್ನ ಮಾಡಿಸ್ಕೊಂಡಿಲ್ಲ ಕೂಡಲೇ ವಿಸಿಟ್ ಮಾಡಿ, ನಿಮ್ಮ ಹತ್ರದಲ್ಲಿರುವಂಥ ಒಂದು ಫುಡ್ ಆಫೀಸ್ಗಳಿಗೆ ವಿಸಿಟ್ ಮಾಡಿ ಅಪ್ರೂವಲನ್ನು ಮಾಡಿಸ್ಕೊಳ್ಳಿ. ಏನೋ ಪ್ರಾಬ್ಲಮ್ಸ್ಗಳು ಆಗೋದಿಲ್ಲ. ಇಷ್ಟು ಇವತ್ತಿನ ಈ ವಿಡಿಯೋದ ಒಂದು ಮಾಹಿತಿ ಅಂತ ಹೇಳ್ಬೋದು. ದಯವಿಟ್ಟು ಇದ್ರ ಬಗ್ಗೆ ನಿಮ್ಗೇನಾದರೂ ಡೌಟ್ಸ್ಗಳಿದ್ರೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಸ್ವಲ್ಪ ರೀಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡಬಲ್ಲೆ, ಅರ್ಥ ಆಯ್ತಾ? ಓಕೆ ಗೈಸ್, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ವಿಡಿಯೋ ಯಾರಾದರೂ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಪದೇ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಇನ್ಫಾರ್ಮೇಷನ್ಸ್ ವೀಡಿಯೋಸ್ ಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.